ಹೇಳಿದ್ದೇನೆ ರಂಡೆ ಪದ ಸುಳ್ಳೆ ಪದ ಎಲ್ಲವನ್ನೂ ಯೂಸ್ ಮಾಡಿ ನಾನು ಹೇಳಿದ್ದೇನೆ ಪದಗಳು ಹೇಳಿದ್ದೇನೆ ಅದಷ್ಟು ಗೌರವ ಇದರಿಂದ ನಾನು ಪರ್ಸನಲಿ ಬಂದಿರೋದು ಎಷ್ಟೇ ರಾತ್ರಿ ಆಗಿ ನಾನು ಇಲ್ಲಿ ಬಂದು ಸ್ಪಾಟ್ ನೋಡಿ ನಾನು ಅವರು ಲಕ್ಷ್ಮೀ ಹತ್ರನೂ ಹೋಗಿ ಮಾತಾಡ್ತೀನಿ ನಿರಂತರ ದೌರ್ಜನ್ಯ ಅವರಿಗೆ ನಾನು ಧೈರ್ಯ ತುಂಬಿಸಿದೆ ಇದರಲ್ಲಿ ಕ್ರಮ ನಾವು ನ್ಯಾಯ ಬೇಕು ಸರ್ ನಿಮಗೆ ಮತ್ತೆ ಸರ್ ಮತ್ತೆ ದೌರ್ಜನ್ಯಕ್ಕೊಳಗಾದ ಮನೆಯವರಿಗೆ ಅತಿರೇಕವಾದಂಥ ಫೋನ್ ಕಾಲ್ಗಳು ಮತ್ತೆ ಅವ್ರ ಮನೆಗೆ ಹೋಗುವಂಥದ್ದು ಎಲ್ಲ ಕಡೆ ಅವರ ಸಮುದಾಯದ ಎಲ್ಲ ನಾಯಕರು ಕೂಡ ಭೇಟಿ ನೀಡ್ತಾರೆ ಅದರಿಂದ ತುಂಬಾ ನೊಂದ್ಕೊಂಡಿದ್ರು ಅವ್ರ ಮನೆಯವರು ನಮಗೆಲ್ಲ ಇವಾಗಲೂ ಫೋನ್ ಬರ್ತಿರ್ತಲ್ಲ ಸರ್ ಯಾವುದೇ ಫೋನ್ ಯಾವ ಮುಖಂಡರನ್ನು ಹೋಗ್ಲಿಕ್ಕೆ ಬಿಡಬಾರ್ದು. ಮೊನ್ನೆ ಒಂದು ಕಾಲ್ ಹೋಗಿ ಬಂದಿದ್ದಾರೆ ತಂದೆ ತಾಯಿಗಳು ಮಾತಾಡಿದ್ದೀನಿ ಮಾತಾಡಿದ್ದೀನಿ ಮತ್ತೆ ಕಿರಿಕಿರಿ ಮಾಡಬೇಕು ಸರ್ ಈಗ FIR ಸರ್ 24 ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್ ಇಲ್ಲಾಂದ್ರೆ ನಾವು ಅದಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ. ಅರೆಸ್ಟ್ ಮಾಡೋಕ್ಕೂ ಸೀರಿಯಸ್ನೆಸ್ ಅಲ್ವಾ ನಾನು ಇಲ್ಲಿ ಬಂದಿದ್ದೀನಿ ಓಕೆ ಸರ್ ಇನ್ನೆಲ್ಲ ಇದೆ ಸರ್ ಅಭಿಮಾನ ಇದೆ ಮತ್ತು ಅದಕ್ಕೋಸ್ಕರ ನೀವು ನಾಳೆ 10 ಗಂಟೆ ಒಳಗೆ ಅಪರಾಧಿನ ಅರೆಸ್ಟ್ ಮಾಡ್ತೀವಿ ಅಂತ ಓಕೆ ಓಕೆ ಇಲ್ಲ ಸರ್ ಅದೇ ಓಕೆ ಇವತ್ತು ಬೆಳಗ್ಗೆ ಸುಮಾರು 11:30 ಗಂಟೆಗೆ ಕುಂದಾಪುರ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಲಕ್ಷ್ಮಿ ಎಂಬ ಯುವತಿ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ 500 ರೂಪಾಯಿಗೆ ಚೇಂಜ್ ಬೇಕು ಅಂತ ಹೇಳಿ ಅಲ್ಲಿ ಅಂಗಡಿಗೆ ಪರ್ಚೇಸ್ ಮಾಡಕ್ಕೆ ಬಂದಿದ್ದೆ ಯಾಸ್ಮಿನ್ ಎಂಬ ಒಬ್ಬಳು ಮಹಿಳೆ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತು ನಮಗೆ ಪ್ರಾಥಮಿಕ ಮಾಹಿತಿ ಅವರು ಕೊಟ್ಟಿದ್ದಾಗೆ ಜಾತಿ ನಿಂದನೆ ಮಾಡಿದ್ದಾರೆ. ಇದನ್ನು ನಮಗೆ ಮಾಹಿತಿ ಬಂದ ಕೂಡಲೇ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು FIRನ ದಾಖಲೆ ಮಾಡಿದ್ದೀವಿ. ಕುಂದಾಪುರ DYSP ಮತ್ತು ಅವರ ತಂಡ ಈ ಕೆಲಸದಲ್ಲಿ ಈಗ ಮಾಡ್ತಿದ್ದಾರೆ. ಈ ಕೇಸನ್ನು ತನಿಖೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಕಾನೂನು ಕ್ರಮ ಇದರ ಮೇಲೆ ಕೈಗೊಳ್ಳುತ್ತಾರೆ.